ಹಾಯ್ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಲಾರ್ಜ್ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಈ ಲಾರ್ಜ್ ಫಾರ್ಮುಲಾ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಹಾಗೆ ಇದರ ಉಪಯೋಗವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಈ ಲಾರ್ಜ್ ಫಂಕ್ಷನ್ ಅನ್ನು ನಾವು ಎಲ್ಲ ಸಂಖ್ಯೆಗಳ ಪೈಕಿ ಅತಿ ದೊಡ್ಡದಾದ ಸಂಖ್ಯೆಯನ್ನು ಹುಡುಕಲು ಬಳಸಲಾಗುತ್ತದೆ. ಎಕ್ಸಾಂಪಲ್, ಫಸ್ಟ್ ಲಾರ್ಜ್ ನಂಬರು, ಸೆಕೆಂಡ್ ಲಾರ್ಜ್, ಥರ್ಡ್ ಲಾರ್ಜ್, ಈ ರೀತಿ ನಾವು ಈ ನಂಬರ್ನ ನಾವು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದೊಂದು ಡೇಟಾ ಶೀಟ್ ಇದೆ, ಇಲ್ಲೊಂದು ಪ್ರಾಡಕ್ಟ್ ನೇಮ್ ಇದೆ, ಓಕೆ, ಜನವರಿ, ಫೆಬ್ರವರಿ, ಮಾರ್ಚ್, ಮತ್ತು ಇದರಲ್ಲಿ ಸೇಲ್ ಆದಂಥ ಒಂದು ಡೀಟೇಲ್ಸ್ ಇದೆ, ಓಕೆ, ಈ ಪ್ರಾಡಕ್ಟ್ದು. ಸೊ ಇದರಲ್ಲಿ ಈ ಡೇಟಾ ಶೀಟಲ್ಲಿರುವಂಥ ಅತಿ ದೊಡ್ಡದಾದ ಅಂದರೆ ಬಿಗ್ ನಂಬರ್ನ ನಾವು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಸಾವಿರಾರು ಡೇಟಾ ಇದೆ. ಸೊ ನಮ್ಮದು ಲಾರ್ಜ್ ಡೇಟಾ ಶೀಟಲ್ಲಿ ಸಾವಿರಾರು ಡೇಟಾ ಇರುತ್ತೆ. ಸೊ ನಾವು ಅವಾಗ ಹೇಗೆ ಇದ್ರ ಬಿಗ್ ನಂಬರ್ನ, ಫಸ್ಟ್ ಬಿಗ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಸೊ ಅದಕ್ಕೆ ನಾವು ಈ ಲಾರ್ಜ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈಗ ಈ ಎಕ್ಸಾಂಪಲ್ ಅಲ್ಲಿ ಡೇಟಾ ಶೀಟಲ್ಲಿರುವಂಥ ಬಿಗ್ಗೆಸ್ಟ್ ಲಾರ್ಜ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಜಸ್ಟ್ ಇಲ್ಲಿ ನಾನು ಕಲರ್ ಕೊಡ್ತೀನಿ. ಸೊ ಇಲ್ಲಿ ನಾವೇನು ಮಾಡೋದ್ರೆ ಜಸ್ಟ್ ಈಕ್ವಲ್ ಲಾರ್ಜ್ ಈಕ್ವಲ್ ಲಾರ್ಜ್ ಲಾರ್ಜ್ ಅಂತ ಸೆಲೆಕ್ಟ್ ಮಾಡಿ ನೀವು ಡೇಟಾ ಅಂದರೆ ಈ ರೇಂಜ್ನ ಸೆಲೆಕ್ಟ್ ಮಾಡಬೇಕು. ಸೊ ನಿಮಗೆ ಯಾವ ಡೇಟಾದಲ್ಲಿ ಲಾರ್ಜ್ ನಂಬರ್ ಬೇಕಲ್ವಾ, ಸೊ ಆ ಡೇಟಾ ಸೆಲೆಕ್ಟ್ ಮಾಡಿ, ಕಾಮ, ನಿಮಗೆ ಫಸ್ಟ್ ರ್ಯಾಂಕ್ ಬೇಕಾದ್ರೆ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕ್ ಬೇಕಾದ್ರೆ ಸೆಕೆಂಡ್ ರ್ಯಾಂಕು. ಸೊ ನನಗೆ ಈಗ ಫಸ್ಟ್ ರ್ಯಾಂಕ್ ಬೇಕಂದ್ರೆ ಅತಿ ದೊಡ್ಡ ಸಂಖ್ಯೆ ಬೇಕು. ಸೊ ಹಾಗಾಗಿ ನಾನು 1 ಅಂತ ಕೊಟ್ಟಿದ್ದೀನಿ. ಸೊ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ನೋಡಿ ಇಲ್ಲಿ 450 ಬಂತು. ಇಲ್ಲಿರುವಂಥ ಓವರಾಲ್ ಏನಿದೆಯಲ್ಲ, ಈ ಓವರಾಲ್ ಡೇಟಾದಲ್ಲಿ 450 ಇಸ್ ದ ಬಿಗ್ಗೆಸ್ಟ್ ನಂಬರ್. ಹಾಗೆ ಸೆಕೆಂಡ್ ಲಾರ್ಜ್ ನಂಬರ್ ಬೇಕು. ಸೊ ಜಸ್ಟ್ ಈಕ್ವಲ್ ಲಾರ್ಜ್, ಈ ಡೇಟಾ ರೇಂಜ್ನ ಸೆಲೆಕ್ಟ್ ಮಾಡಿ, ಓಕೆ, ಕಾಮ, ಸೆಕೆಂಡ್ ಹೈಯೆಸ್ಟ್, ಓಕೆ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿದರೆ ಸೊ ನಿಮಗೆ ಸೆಕೆಂಡ್ ಲಾರ್ಜ್ ನಂಬರ್ ಸಿಗುತ್ತೆ. ಹಾಗೆ ಸ್ಮಾಲ್ ನಂಬರ್ನ ಕಂಡುಹಿಡಿಯೋಕ್ಕೆ ನಾವು ಸ್ಮಾಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಅದು ಹೇಗೆ ಅಂತಂದರೆ, ಇಲ್ಲೊಂದು ಡೇಟಾ ಕ್ರಿಯೇಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಈ ಡೇಟಾದಲ್ಲಿರುವಂಥ ಸ್ಮಾಲೆಸ್ಟ್ ನಂಬರ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಸ್ಮಾಲ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಕ್ವಲ್ ಸ್ಮಾಲ್, ಓಕೆ, ಅರೇ ಅಂದರೆ ಟೋಟಲ್ ಏನು ಸೆಲೆಕ್ಟ್ ಮಾಡೋಂಥ ಡೇಟಾ, ಫುಲ್ ಡೇಟಾ ಸೆಲೆಕ್ಟ್ ಮಾಡಿ ಕಾಮ ಹಾಕಿ, ನಿಮಗೆ ಫಸ್ಟ್ ಸ್ಮಾಲ್ ಅಂದರೆ ಅತಿ ಸ್ಮಾಲ್ ಸಂಖ್ಯೆ ನಿಮಗೆ ಬೇಕಾಗಿರೋದ್ರಿಂದ ಸೊ ನೀವು ಫಸ್ಟ್ ಸ್ಮಾಲ್ ಅಂತ ಕೊಟ್ಟು ಅದಕ್ಕೆ 1 ಅಂತ ಟೈಪ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಸೊ ನಿಮಗೆ ಇಲ್ಲಿರುವಂಥ ಡೇಟಾದಲ್ಲಿ ಅತಿ ಸ್ಮಾಲ್ ನಂಬರು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆ ಸೆಕೆಂಡ್ ಸ್ಮಾಲ್ ನಂಬರು, ಓಕೆ, ಈಕ್ವಲ್ ಟು ಸ್ಮಾಲ್ ಅಂತ ಟೈಪ್ ಮಾಡಿ, ಈ ಡೇಟಾ ಸೆಲೆಕ್ಟ್ ಮಾಡಿ, ಕಾಮ, ನಮಗೆ ಸೆಕೆಂಡ್ ಸ್ಮಾಲ್ ಬೇಕು. ಈಗ ಫಸ್ಟ್ ಸ್ಮಾಲ್ 10 ಬಂತು. ಈಗ ಸೆಕೆಂಡ್ ಸ್ಮಾಲ್ ಏನಿದೆ, ಅಥವಾ ಫೋರ್ತ್ ಸ್ಮಾಲ್, ಈಗ ನಾನು ಫೋರ್ತ್ ಸ್ಮಾಲ್ ಕೊಡ್ತೀನಿ. ಸೊ ಜಸ್ಟ್ 4 ಅಂತ ಟೈಪ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಮಾಡಿದರೆ ನಮಗೆ ಫೋರ್ತ್ ಸ್ಮಾಲ್ ಬರುತ್ತೆ. ಸೊ ಈ ಡೇಟಾ ರೇಂಜಲ್ಲಿರುವಂಥ ಫಸ್ಟ್ ಸ್ಮಾಲ್ ಯಾವುದು 10, ಹಾಗೆ ಫೋರ್ತ್ ಸ್ಮಾಲ್ ಯಾವುದು 40. ಈ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಲಾರ್ಜ್ ಫಾರ್ಮುಲಾ ಮತ್ತು ಸ್ಮಾಲ್ ಫಾರ್ಮುಲಾ ಫಂಕ್ಷನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ರಂತ ಅನಿಸುತ್ತೆ. ಈ ಲಾರ್ಜು ಮತ್ತು ಸ್ಮಾಲ್ ಫಾರ್ಮುಲಾಗಳನ್ನು ನಾವು ಡೇಟಾದಲ್ಲಿರುವಂಥ ಬಿಗ್ಗೆಸ್ಟ್ ವ್ಯಾಲ್ಯೂ ಮತ್ತು ಹಾಗೆ ಸ್ಮಾಲೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಈ ಫಾರ್ಮುಲಾ ಫಂಕ್ಷನ್ಗಳನ್ನ ಯೂಸ್ ಮಾಡ್ತೀವಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.